ವೀಕ್ಷಕರೇ, ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಮುಖ್ಯ ಉದ್ದೇಶ. ಟಿವಿ ಕನ್ನಡ. ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಜಮಾತಾ ಉಚ್ಚಂಗಿ ದೇವಿ ಹಾಗೂ ಮಾತಂಗಿ ದೇವಿ ಅಮ್ಮನವರ ದೇವಸ್ಥಾನ. ಮಾತಾ ಮರಕತ ಶ್ಯಾಮ ಮಾತಂಗಿ ಮಧುಶಾಲಿನಿ. ಈ ದೇವಸ್ಥಾನ ಇರುವುದು ಬೆಂಗಳೂರಿನ ಟಿ ದಾಸರಹಳ್ಳಿಯ ಪೈಪ್ಲೈನ್ ರೋಡ್ನಲ್ಲಿರುವ ಮಲ್ಲಸಂದ್ರ ಗ್ರಾಮದಲ್ಲಿದೆ. ವೀಕ್ಷಕರೇ, ಮಲ್ಲಸಂದ್ರ ಗ್ರಾಮದಲ್ಲಿ ನೆಲೆಸಿರುವ ಮಾತಂಗಿ ದೇವಿ ಅಮ್ಮನವರಿಗೆ ನಾಟಿ ಕೋಳಿಯನ್ನು ಬಲಿ ಕೊಟ್ಟರೆ ಸಾಕು, ನೀವು ಅಂದುಕೊಂಡಂತಹ ಸರ್ವ ಕಷ್ಟಗಳು ನಿವಾರಣೆ ಆಗುತ್ತವೆ ಅನ್ನುವ ನಂಬಿಕೆ ಇದೆ. ದೃಷ್ಟಿದೋಷ, ಉದ್ಯೋಗ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆ, ರಾಹು ಕೇತು ಸಮಸ್ಯೆ, ಪಿತೃದೋಷ, ಗ್ರಹಗತಿಗಳ ಸಮಸ್ಯೆ, ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆ, ಕೋರ್ಟು ಕಚೇರಿ ಸಮಸ್ಯೆ, ಜಾಗ ಜಮೀನ ಸಮಸ್ಯೆ, ಹೀಗೆ ಹೇಳುತ್ತಾ ಹೋದರೆ ಒಂದ ಎರಡ ನಿಮ್ಮ ಜೀವನದಲ್ಲಿ ಬರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾಳೆ ಶ್ರೀ ಮಾತಂಗಿ ದೇವಿ. ಹರಿ ಓಂ ನಮಸ್ತೆ. ನಾವು ಮಲ್ಸಂದ್ರ ಪೀಣ್ಯ ದಾಸಲ್ಲಿ ಶ್ರೀ ರಾಜಮಾತಾ ಉಚ್ಚಂಗಿ ದೇವಿ ಹಾಗೂ ಮಾತಂಗಿ ದೇವಿ ಧರ್ಮದರ್ಶಿ. ಇಲ್ಲಿ ಭಕ್ತಾದಿಗಳು ಏನೇನು ಒಳ್ಳೆಯದಾಗುತ್ತೆ ಅನ್ನೋದು ಅದ್ರ ಬಗ್ಗೆ ವಿಚಾರ ತಿಳಿಸೋಕ್ಕೆ ಫಸ್ಟು ಇಷ್ಟ ಬಿಡ್ತೀವಿ. ಫಸ್ಟು ಮಾತಂಗಿ ದೇವಿ ಬಗ್ಗೆದು ನಾವು ಹೇಳ್ತೀವಿ. ಮಾತಂಗಿ ದೇವಿಯಿಂದ ಗೊತ್ತಾಯ್ತಾ, ಅವಳು ಯಾವುದೇ ಕಾರಣಕ್ಕೂ ಸಹ ಅಂಟು ಮುಂಟು ಮೈಲಿಗೆ ಆರಂಭ ಯಾವುದೇ ಕಾರಣಕ್ಕೂ ಸಹ ಇಲ್ಲ, ಏನಿಲ್ಲ. ಇಲ್ಲಿ ತಡೆ ಪೂಜೆ, ಡಾಕ್ ಪೂಜೆ, ಗಾಳಿಗ್ರಹ ಪೂಜೆ, ಕೋರ್ಟು ಕಚೇರಿ ಪೂಜೆ, ದುಸಿದುಸ ಪೂಜೆ ಏನೇ ಇದನ್ನು ಸಹ ಸಂಪೂರ್ಣಗೆ ಖಂಡಿತನೂ ಸಹ ಬಿಗಡಾಗುತ್ತೆ. ಮಾತಂಗಿ ದೇವಿ ದರ್ಶನದು ತುಂಬ ಅಪರೂಪ. ಇಲ್ಲಿ ಯಾರು ಬೇಕು ಸಹ ಬರ್ಬೋದು, ಯಾರು ಬೇಕು ಸಹ ದರ್ಶನ ಮಾಡ್ಬೋದು, ಯಾರು ಬೇಕು ಸಹ ಕೈ ಮುಗಿಬೋದು, ಯಾರು ಬೇಕು ಸಹ ಗೊತ್ತಾಯ್ತಾ ಮಧ್ಯರಾತ್ರಿನೂ ಸಹ ಪೂಜೆ ಮಾಡ್ಬೋದು. ಎಲ್ಲರಿಗೂ ಸಹ ಸಮಾನತೆಯಿಂದ ಎಲ್ಲರೂ ಸಹ ಪ್ರತಿಯೊಬ್ಬರೂ ಸಹ ಅವಕಾಶ ಅನ್ನೋದು ಪ್ರತಿಯೊಂದೂ ಸಹ ಇಲ್ಲಿ ಐತೆ. ಆದರೆ ಮಾತಂಗಿ ದೇವಿ ಇನ್ನೊಂದು ವಿಚಾರ ಹೇಳಿದ್ರೆ ಅನ್ಯಹಾರ ದೇವಿ ಬರ್ತಾಳಗಿ ಅಮ್ಮ. ಅಂದರೆ ಇವಾಗ ಏನೇ ಅನ್ಕೊಂಡಿರೋ ಕೆಲಸ, ಏನೇ ಕೆಲಸ ಕಡೆ ಎಲ್ಲ ಪ್ರತಿಯೊಂದೂ ಸಹ ಆಗಬೇಕು ಅಂದರೆ ಇಲ್ಲ ಜೋರಿ ಕೋಳಿ ಕೊಡ್ತೀವಿ ಅಥವಾ ಮೇಕೆ ಕೊಡ್ತೀವಿ ಅಥವಾ ನಾವು ಅನ್ಯಹಾರ ಕೊಡ್ತೀವಿ, ನಮ್ಗೆ ಒಳ್ಳೇದು ಮಾಡ್ಕೊಂಡು ಕೊಡಮ್ಮ, ಎಲ್ಲ ರೀತಿಯೂ ಸಹ ಜಯ ಮಾಡ್ಕೊಂಡು ಕೊಡಮ್ಮ, ಅದು ಅಡಿಕೆ ಹೊಡ್ಕೊಳ್ಳೋಂಥ ವಿಚಾರನೂ ಸಹ ಐತೆ. ಆಮೇಲೆ ನಂತರ ಈ ಮಾತಂಗಿ ದೇವಿ ಇವಾಗ ಯಾವುದೇ ಬ್ಯಾಗ್ ಮನೆಗೆ ಅಂಟು ಮುಂಟು ಮೇಲಿಗೆ ಏನೇ ಇದನ್ನು ಸಹ ಒಳಗೆ ಹೋಗ್ಬಿಟ್ಟು ನುಗ್ಗಿ ಕಿಟ್ಟಿ ಬಿಸಾಕಿ ಹೊರಗಡೆ ಬರ್ತಾ ಇರ್ತಾರೆ. ಇಲ್ಲಿ ಯಾರೇ ಬಂದೂ ಸಹ ಇಲ್ಲಿ ದುಡ್ಡು ಕೊಟ್ಟುಬಿಟ್ಟು ಪ್ರಶ್ನೆ ಕೇಳಬೇಕು ಅನ್ನೋದು 500 1000 ಕೇಳೋಂಥ ಅವಶ್ಯಕತೆ. ಕೇವಲ 100 ರೂಪಾಯಿ ಅಷ್ಟೇ. ಕೇವಲ 100 ರೂಪಾಯಿ ಪ್ರಶ್ನೆ ಹೇಳೋಂಥ ವಿಚಾರ. ಆ 100 ರೂಪಾಯಿ ನಿಮ್ಮ ಜೀವನದಲ್ಲಿ ಏನೇನಾಗೈತೆ, ಏನೇ ಪ್ರತಿಯೊಂದೂ ಸಹ ಆಗೈತೆ, ಏನು ಎತ್ತ ಪ್ರತಿಯೊಂದೂ ಸಹ ಸಂಪೂರ್ಣ ವರದಿ ಗೊತ್ತಾದ ಮೇಲೆ ನಂತರ ಏನು ಪೂಜೆ, ಯಾವ ಥರ ಪೂಜೆ ಮಾಡಬೇಕು, ಏನು ಎತ್ತ ಅದ್ರ ಪ್ರಕಾರ ಇಲ್ಲಿ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಥವಾ ಬೇರೆ ಪೂಜೆ ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ, ಯಾವ ರೀತಿ ಪೂಜೆ ಮಾಡಿಸ್ಬೋದು, ಏನು ಎತ್ತ ಪ್ರತಿಯೊಂದೂ ಸಹ ಸಲಿಗೆ ಅನ್ನೋದು ನಾವು ಪ್ರತಿಯೊಂದೂ ಸಹ ಕೊಡ್ತಾ ಇರ್ತೀವಿ. ಈ ಥರ ಇದು ಮಾತಂಗಿ ದೇವಿ ಬಗ್ಗೆ. ಇಲ್ಲಿ ಉಚ್ಚಂಗಿ ದೇವಿ ಪ್ರತಿನಿತ್ಯನೂ ಸಹ ಪೂಜೆ ಪುನಸ್ಕಾರ ಎಲ್ಲ ನಡೀತಾ ಇರ್ತಾರೆ. ಬೆಳಗ್ಗೆ ಮತ್ತು ಸಂಜೆ ಟೈಮ್ನೂ ಸಹ ನಡೀತಾ ಇರ್ತಾರೆ. ಯಾರನ್ನ ಫೋನ್ ಮಾಡ್ಕೊಂಡು ಬರೋವಂಥವ್ರು ಬರ್ತಾರೆ. ಪೂಜೆ ಪುನಸ್ಕಾರ ಎಲ್ಲ ಪ್ರತಿಯೊಂದೂ ಸಹ ನಡೀತಾರೆ. ಇದು ಬೆಳಗಿನ ಜಾವ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 12ವರೆಗೂ ಇರುತ್ತೆ. ಮಂಗಳವಾರ ಶುಕ್ರವಾರ ಸಂಜೆ 5 ಗಂಟೆಯಿಂದ ರಾತ್ರಿ 8 ಗಂಟೆ 9 ಗಂಟೆವರೆಗೂ ಸಹ ಇರುತ್ತಾರೆ. ಆಮೇಲೆ ನಂತರ ದೂರದಿಂದ ಬರೋವಂಥವ್ರು ಫೋನ್ ಮಾಡ್ಕೊಂಡು ಬಂದೆ ನಾವು ಸಿಗ್ತೀವಲ್ಲ ಅನ್ನೋದು ಹೇಳ್ತೀವಿ. ನಾವು ಸದಾ ಕಾಲಕ್ಕೂ ಸಹ ನಾವು ದೋಸೆನಲ್ಲೇ ಇರ್ತೀವಿ ಅಂತ ಹೇಳೋಕ್ಕೆ ಇಷ್ಟ ಬಿಡ್ತೀವಿ.
ಇದು ನಮ್ಮ ತಂದೆಯವರು ಕಟ್ಟಿಸಿದ್ದು ಮಾರ್ಬಿಟ್ಟು ಹೋಗುವಂಥ ದೇವಸ್ಥಾನ ಇದು ಎರಡನೇದು. ನಮ್ಮ ತಂದೆಯವರು ಹೋದ ಮೇಲೆ ನನ್ನ ಮಗ ದಿಸಪುತ್ಲಾಗ್ಬಿಟ್ಟು ನಾವು ನೆಸ್ಕೊಂಡು ಹೊಟ್ಟೆವಂಥ ವಿಚಾರ. ಇಲ್ಲಿ ಸ್ವತಃ ಅಮ್ಮನೇ ನೆಲೆ ಊರೈತೆ, ಅಂದರೆ ಮೇಮೇಲೆ ಬಂದ್ಬಿಟ್ಟು ಪ್ರಶ್ನೆಗಳೆಲ್ಲ ಹೇಳ್ಕೊಂಡು ಜನಕ್ಕೆ ಒಳ್ಳೇದಾಗ್ಬಿಟ್ಟು ಜನ ಭತ್ತಾದಿಗಳ ದುಡ್ಡಿಂದನೇ ಈ ಮಟ್ಟಕ್ಕೆ ದೊಡ್ಡ ಮಟ್ಟಕ್ಕಾಗಿ ಈ ಬೆಳೆಯುವಂಥದ್ದು ದೇವಸ್ಥಾನ ಅಂತ ಹೇಳೋಕ್ಕೆ ಇಷ್ಟ ಬಿಡ್ತೀವಿ. ಭಕ್ತಾದಿಗಳು ನಮಗೆ ಅಕ್ಕಪಕ್ಕಕ್ಕಿಂತ ಹೆಚ್ಚಾಗಿ ದೂರದಿಂದ ಬರೋವಂಥವ್ರು ಹೆಚ್ಚಿನ ಜಾಸ್ತಿ ಸಂಖ್ಯೆ. ಅಂದರೆ ಯಾವ ಥರ ಅಂದರೆ ಭಕ್ತಾದಿಗಳು ಇವಾಗ ನಾಚೇರ್ ಆಗಿರ್ಬೋದು, ಪೂರ್ಣಹುಲ್ ಆಗಿರ್ಬೋದು, ಆಮೇಲೆ ಕರ್ನಾಟಕಗಳು ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಆಮೇಲೆ ದಾವಣಗೆರೆ ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಆಮೇಲೆ ಹೊರರಾದಿರೋಂಥವ್ರು ಹೆಚ್ಚಿನ ಜಾಸ್ತಿ ಮಾತಂಗಮ್ಮಂಗೆ ಉಚ್ಚಂಗಿ ದೇವಿಗೋಸ್ಕರ ದೂರದಿಂದ ಬರೋರು ಹೆಚ್ಚಿನ ಜಾಸ್ತಿ ನಮ್ಮ ದೇವಸ್ಥಾನದಲ್ಲಿ ಜಾಸ್ತಿ ಸಂಖ್ಯೆ. ಜಾಸ್ತಿ ಭಕ್ತಾದಿಗಳು ಏನಂದರೆ ಮದುವೆ ವಿಚಾರ, ಮಕ್ಕಳ ವಿಚಾರ, ಮತ್ತು ಏನೇ ಕೈ ಕಾಲು ಬಿದ್ದಿರೋವಂಥದ್ದು ಯಾಮಚಾರ ಆಗುತ್ತೆ ಬಿದ್ದಿರೋವಂಥದ್ದು ವಿಚಾರ ಅದು ಸಕ್ಸಸ್ ಆಗುತ್ತೆ. ನಾವು ಉಚ್ಚಂಗಿ ದೇವಿದು ಬಗ್ಗೆ ಯಾವ ಥರ ಅಂದರೆ ಮುಂದೆ ಏನಾಗುತ್ತೆ, ಯಾವ ಥರ ಆಗುತ್ತೆ, ಯಾವ ಥರ ಏನೇನು ಆಗೋದು, ಏನು ಎಟ್ಟ ಏನೇನು ಟೈಮುಗಳಿಗೆ ಸಮಯ ಕೊಡ್ತೀವ ಅದು ಪ್ರಕಾರ ರೀತಿಯಾಗಿ ಕೆಲಸ ಕಡೆ ಎಲ್ಲ ಪ್ರತಿಯೊಂದೂ ಸಹ ಮಕ್ಕಳು ಕೊಡ್ತಾ ಇರ್ತಾಳೆ ಈ ಅಮ್ಮ. ಅಂದರೆ ಯಾವ ಥರ ಅಂದರೆ ಈ ಅಮ್ಮನ ಕೇಳಿದ್ರೆ ಆಗುತ್ತಾ ಆಗಲ್ಲ, ಏನು ಎಟ್ಟ ಈ ಅಮ್ಮ ಟೈಮುಗಳಿಗೆ ಸಮಯ ಕೊಟ್ಟಂದರೆ ಅದು ಪ್ರಕಾರ ರೀತಿಯಾಗಿ ಕೆಲಸ ಕಡೆ ಎಲ್ಲ ಪ್ರತಿಯೊಂದೂ ಸಹ ಮಕ್ಕಳು ಕೊಡುವಂಥವ್ಳು. ಮಾತಂಗಿ ದೇವಿಯರು ಕರ್ಮಗಳು ಬಿಗಡೆ ಮಕ್ಕಳಂಥದ್ದು ದೇವತೆ, ಅವಳು ಫಲ ಕೊಡುವಂಥದ್ದು ದೇವತೆ. ವ್ಯತ್ಯಾಸ ಅಂದರೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ, ಯಾವ ಥರ ಆಗುತ್ತೆ, ಮುಂದೆ ಏನಾಗೋದು, ಮುಂದೆ ಯಾವ ರೀತಿ ಬೆಳಿಬೋದು, ಮುಂದೆ ನಿಮ್ಮ ಸಾಧನೆ ಬಗ್ಗೆ ಏನು ಎತ್ತ ನುಡಿ ಕೊಟ್ಟರೆ ಟೈಮುಗಳಿಗೆ ಸಮಯ ಪ್ರಕಾರ ರೀತಿಯಾಗಿ ನಾವು ವಿಚಾರ ಹೇಳಿದ್ರೆ ಅದು ಪ್ರಕಾರ ರೀತಿಯಾಗಿ ಕೆಲಸ ಕಡೆ ಎಲ್ಲ ಪ್ರತಿಯೊಂದೂ ಸಹ ಒಳ್ಳೆಯದಾಗ್ತಾ ಇರುತ್ತೆ. ಈ ಅಡ್ರೆಸ್ ಬಂದ್ಬಿಟ್ಟು ಮಲ್ಸಂದ್ರ ಪೀಣ್ಯ ದಾಸಹಳ್ಳಿ ಬೆಂಗಳೂರಲ್ಲಿ ಇರೋವಂಥದ್ದು. ಮೆಟ್ರೋಯಿಂದನೂ ಸಹ ಬರ್ಬೋದು, ಬಸ್ಸಿಂದನೂ ಸಹ ಬರ್ಬೋದು, ರೂಟ್ ಮ್ಯಾಪು ಗೂಗಲು ಪ್ರತಿಯೊಂದೂ ಸಹ ಅವಕಾಶವೂ ಸಹ ಐತೆ, ಅದು ಪ್ರತಿಯೊಬ್ಬರೂ ಸಹ ಬರ್ಬೋದು. ಜಾತ್ರೆ ವಿಚಾರ ಬಂತು ಅಂದರೆ ನಾವು ಆಗಸ್ಟ್ ತಿಂಗಳು ವರಮಾಸ ಹಬ್ಬ ಟೈಮಲ್ಲಿ ಜಾತ್ರೆ ನಡೆಯುವಂಥದ್ದು ವಿಚಾರ. ಶುಕ್ರವಾರ, ಶನಿವಾರ, ಭಾನುವಾರ ನಡೀತಾರೆ. ಆ 3 ದಿನ ನಡೆಯುವಂಥದ್ದು ಕಾರ್ಯಕ್ರಮ ಯಾವ ಥರ ಅಂದರೆ ಪ್ರತಿ ವರ್ಷಂಗೆ ನಾವು ಪತಂಗಿ ಹೋಮ, ಸುದರ್ಶ ಹೋಮ ಎಲ್ಲ ಪ್ರತಿಯೊಂದು ಸಹ ಮಾಡ್ತಾಯಿರ್ತೀವಿ. ಈ ಸಲ ಬರುವಂಥ ಜಾತ್ರೆಗೆ ರಾಜ ಮಾತಂಗಿ ಹೋಮ ಮಾಡಿಸ್ತಾಯಿದ್ವಿ. ಹಾಗೂ ಜೋರು ಉತ್ಸವ, ಮೆರಂಗೆ ಮತ್ತು ಅನ್ನದಾನ, ಮಂಡಲಕ್ಕಿ ಸೇವೆ ಇತ್ಯಾದಿಗಳು 3 ದಿನ ಸಹ ನಡೆಯುವಂಥದ್ದು ಕಾರ್ಯಕ್ರಮವೂ ಸಹ ಇರುತ್ತೆ. ಪ್ರತಿಯೊಂದೂ ಸಹ ಜಾತ್ರೆಗೆ ಸಾವಿರಾರು ಜನ ಇಲ್ಲಿ ಸೇರ್ತಾರೆ. ಕಾರ್ಯಕ್ರಮ ಪ್ರತಿಯೊಂದೂ ಸಹ ಚೆನ್ನಾಗಿ ನಡೀತಾರೆ. ಅದೇ ಖುಷಿ ವಿಚಾರ. ಭಕ್ತಾದಿಗಳಿಗೆ ನಾನು ಹೇಳೋದು ಇಷ್ಟೇ, ನಂಬಿಕೆ ತಾಯಿ ಸಮಾನ. ಒಂದ್ಸರಿ ನಂಬಿಕೆ ಬನ್ನಿ, ನಂಬಿಕೆ ಖಂಡಿತ ಸಹ ನಾವು ಸತ್ಯ ಮೀರಿ ನಂಬಿಕೆ ಉಳಿಸ್ಕೊತೀವಿ ಅಂತ ಹೇಳೋಕ್ಕೆ ಇಷ್ಟಬಿಡ್ತೀವಿ. ಇನ್ನೊಂದು ಹೇಳಬೇಕಂದ್ರೆ ಇದು ದೇವಸ್ಥಾನ. ಯಾವುದೇ ಕಾರಣಕ್ಕೂ ಸಹ ನಾವು ಜನಕ್ಕೆ ಮೋಸ ಮಾಡ್ಬಿಟ್ಟು ಕಾಣಂಗ ರೀತಿಗೆ ಓಡೋಕ್ಕಾಗಲ್ಲ, ಏನಿಲ್ಲ. ಯಾವತ್ತಿದ್ರೂ ಸಹ ನಾವು ದೇವಸ್ಥಾನದಲ್ಲಿ ಸ್ವಚ್ಛತಾಗಿ ಇಡೋವಂಥದ್ದು, ಇಲ್ಲೇ ಇಡೋವಂಥದ್ದು, ಇಡೋವಂಥದ್ದು. ಯಾರಿಗೂ ಸಹ ಮೋಸ ವಂಚನೆ, ಲೋಹ ಅನ್ಯಾಯ ಅನ್ನೋದು ಯಾರಿಗೂ ನಮ್ಮ ಮಾಡೋವಂಥ ವ್ಯಕ್ತಿಯೂ ಅಲ್ಲ, ಅಂಥ ಘಟನೆ ಇಲ್ಲ, ಅಂಥ ಘಟನೆಯೂ ಸಹ ನಡೆಯಿಲ್ಲ, ಮುಂದೆನೂ ಸಹ ನಡೆಯಲ್ಲ ಅಂತ ಹೇಳೋಕ್ಕೆ ಇಷ್ಟಬಿಡ್ತೀವಿ. ವೀಕ್ಷಕರೇ, ಜೀವನದಲ್ಲಿ ನೀವು ನೊಂದು ಬೆಂದು ಸುಣ್ಣವಾಗಿದ್ದರೆ ಒಮ್ಮೆ ಮಾತಂಗಿ ದೇವಿ ದೇವಸ್ಥಾನಕ್ಕೆ ಹೋಗಿ ನಾಟಿ ಕೋಳಿಯನ್ನು ಅರ್ಪಿಸುವ ಮುಖಾಂತರ ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ. ಧನ್ಯವಾದಗಳು.